ಹಲೋ ಸ್ನೇಹಿತರೆ, ಗೀತಾ ಸೀರಿಯಲನ್ನು ನೋಡೋಣ. ಧರ್ಮಪಾಲನ ಮನೆಯಲ್ಲಿ ವಿಜಿ ಮೊಬೈಲನ್ನು ಧರ್ಮಪಾಲ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಓಪನ್ ಮಾಡೋದಕ್ಕೆ ಸುಮಾರು ಪ್ರಯತ್ನ ಪಡ್ತಾ ಇರ್ತಾನೆ. ಅವನಿಗೆ ಅದನ್ನು ಓಪನ್ ಮಾಡಲಿಕ್ಕೆ ಆಗಿರೋದಿಲ್ಲ. ಅವಾಗ ಕೆಲಸದವನು ಹೇಳ್ತಾನೆ, ದಣಿಗಳೇ ಆ ಮೊಬೈಲನ್ನು ಕೊಡಿ, ನಾನು ಮೊಬೈಲ್ ರಿಪೇರಿ ಅವನ ಹತ್ರ ಹೋಗಿ ಲಾಕ್ ತೆಗೆಸ್ಕೊಂಡು ಬರ್ತೇನೆ ಅಂತ. ಆವಾಗ ಧರ್ಮಪಾಲ ಹೇಳ್ತಾನೆ, ಈ ಮೊಬೈಲನ್ನು ಅವನಿಗೆ ಕೊಟ್ಟರೆ ನಮ್ಮ ರಹಸ್ಯ ಎಲ್ಲ ಅವನಿಗೆ ಗೊತ್ತಾಗೋದಿಲ್ವಾ? ಅದಕ್ಕೆ ಮನೆ ಕೆಲಸದವನು ಹೇಳ್ತಾನೆ, ಓ ಹೌದಲ್ವಾ, ಹಾಗಿದ್ರೆ ಈ ಮೊಬೈಲನ್ನು ಕೊಡಿ, ನಾನು ಅವರಿಗೆ ಕೊಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಧರ್ಮಪಾಲ ಹೇಳ್ತಾನೆ, ಈ ಮೊಬೈಲನ್ನು ನಾವೀಗ ಅವ್ರಿಗೆ ಕೊಟ್ಟು ಅವ್ರ ಮನೆಯವ್ರ ಜೊತೆ ಅವ್ರು ಮಾತಾಡ್ತಾರೆ. ಆವಾಗ ಅವ್ರ ಮನೆಯವರು ಎಲ್ಲ ಸತ್ಯನ ವಿಜಿಗೆ ಹೇಳ್ತಾರೆ. ಆವಾಗ ಶಂಕರಪ್ಪ ಯಾರು ಅಂತ ಅವನಿಗೆ ಗೊತ್ತಾಗುತ್ತೆ ಅಂತ. ಆವಾಗ ಮನೆ ಕೆಲಸದವನು ಹೌದಲ್ವಾ, ಅದು ಹೌದು ಯಜಮಾನ್ರೆ, ನೀವು ತುಂಬ ಬುದ್ಧಿವಂತರು ಅಂತ ಹೊಗಳ್ತಾನೆ. ವಿಜಿ ರೂಮ್ನಲ್ಲಿ ಹರಿದೋಗಿದ್ದ ನಕ್ಷೆಯನ್ನು ಸರಿ ಮಾಡ್ಕೊಳ್ತಾ ಇರ್ತಾನೆ. ರೂಮ್ ಒಳಗೆ ಬಂದ ಗೀತಾಗೆ ಹೇಳ್ತಾಳೆ, ಏನು ಮಾಡ್ತಿದ್ಯಾ ವಿಜಿ ಅಂತ. ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ತಾ ಮಹಿ ಮರೆಯಲ್ಲಿ ನಿಂತಿರ್ತಾಳೆ. ವಿಜಯ್ ಹೇಳ್ತಾನೆ, ನಿನಗೆ ಜಗಳದಲ್ಲಿ ಮ್ಯಾಪ್ ಹರಿದೋಗಿತ್ತಲ್ಲ, ಅದನ್ನು ಸರಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆದಷ್ಟು ಬೇಗ ನಾವು ಸತ್ಯನ ತಿಳ್ಕೊಳ್ಬೇಕು ಗೀತಾ, ಯಾಕಂದರೆ ಈ ಸಂಕ್ರಾಂತಿ ಒಳಗಡೆ ಈ ಊರಿನ ಜಾತ್ರೆ ನಡಿಬೇಕಂತೆ. ಹಾಗಂತ ಈ ಊರಿನ ದಣಿಗಳು ಹೇಳಿದರು, ಇಲ್ಲದೆ ಇದ್ದರೆ ಈ ಊರಿಗೆ ಕಂಟಕ ಇದೆಯಂತೆ. ಅದಕ್ಕೆ ಗೀತಾ ಹೇಳ್ತಾಳೆ, ನಾವಿನ್ನೂ ಮೊದಲನೇ ಹೆಜ್ಜೆನೇ ಇಟ್ಟಿಲ್ಲ, ಅಷ್ಟು ಬೇಗ ನಮಗೆ ಸಂಕ್ರಾಂತಿ ಒಳಗಡೆ ವಿಷಯಗಳನ್ನು ಕಲೆಕ್ಟ್ ಮಾಡೋದಕ್ಕಾಗುತ್ತಾ? ಅದಕ್ಕೆ ವಿಜಯ್ ಹೇಳ್ತಾನೆ, ನಮಗೆ ಸಮಯ ಆದಷ್ಟು ಕಡಿಮೆ ಇದೆ, ನಾವು ಆದಷ್ಟು ಬೇಗ ನಮ್ಮ ಕೆಲಸನ ಮುಗಿಸ್ಬೇಕು. ನಾವಿಡೋ ಹೆಜ್ಜೆ ಮೊದಲನೇದಾದರೂ ಆಗಿರ್ಬೋದು, ಕೊನೆಯದಾದರೂ ಆಗಿರ್ಬೋದು, ಆದರೆ ಎಚ್ಚರದಿಂದ ಇಡಬೇಕು. ಅದಕ್ಕೆ ಗೀತಾ ಹೇಳ್ತಾಳೆ, ಹಾಗಾದರೆ ಈ ಹುಡುಕಾಟನ ಎಲ್ಲಿಂದ ಶುರು ಮಾಡ್ತೀಯಾ ಅಂತ.